ಹಾಯ್! ಎಲ್ರಿಗೂ ನಮಸ್ತೆ. ಮತ್ತೊಂದು ಮಿನಿ ವ್ಲಾಗು. ವರಮಹಾಲಕ್ಷ್ಮಿ ಹಬ್ಬಕ್ಕೆ ತೊಗೊಂಡಿರೋ ಸೀರೆ ಅದು ಬ್ಲೌಸ್ ಸ್ಟಿಚಿಗೆ ಕೊಟ್ಟಿರಲಿಲ್ಲ. ಆಲ್ರೆಡಿ 2 ತಿಂಗಳಾಗೋಯ್ತು. ಹೆಂಗೂ ಹಬ್ಬಕ್ಕೆ ಪೂಜೆ ಸಾಮಗ್ರಿಗಳು ತಗೊಳ್ಳೋದಿದೆ. ಹೋಗಿ ಕೊಟ್ಟು ತೊಗೊಂಡು ಬರೋಣ ಅಂತ ಹೇಳ್ಬಿಟ್ಟು ರೆಡಿ ಆಗ್ತಿದ್ದೀನಿ. ಮಕ್ಳದ್ದು ಎಕ್ಸಾಮ್ ನಡೀತಿರೋದ್ರಿಂದ ಪಾಪ ಅವರು ಟ್ಯೂಷನಿಗೆ ರೆಡಿಯಾಗಿದ್ದಾರೆ. ಯಾಕೋ ಆಟೋ ಲೇಟಾಗಿ ಬಂತು. ಇನ್ನು ಹನಿ ಕೂಡ ಬರ್ತಾಯಿತ್ತು. ಆಟೋ ಬರೋವರೆಗೂ ಇದ್ದು ಮಕ್ಕಳನ್ನ ಕಳಿಸಿ ಹೊರಟು ಬಂದ್ವಿ. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ. ರೋಡ್ ಆಯಿತು, ದೇವಸ್ಥಾನ ಆಯಿತು. ಬೆಂಗಳೂರು ರೋಡಲ್ಲಿ ನೀರುಪ್ಪಿಟ್ಟು ಸಿಗುತ್ತೆ. ಬಹಳ ಚೆನ್ನಾಗಿರುತ್ತೆ. ಈ ಕೋಲ್ಡ್ ಎಲ್ಲ ಆದಾಗ ಥ್ರಾಟ್ ರಿಲೀಫ್ ಆಗುತ್ತೆ. ಸೊ ಹಾಗಾಗಿ ನನಗೆ ಭಾಳ ಇಷ್ಟ. ನಾನು ನೀರುಪ್ಪಿಟ್ಟನ್ನ ತಿಂದ್ಬಿಟ್ಟು ಮಕ್ಕಳಿಗೆ ಕಾಯಿನ್ ಇಡ್ಲಿನ ತೊಗೊಂಡು ಬಂದಿದ್ದೆ. ಹೊರಗಡೆ ಹೋದಾಗ ಏನಾದರೂ ತರ್ತೀವಿ ಅಂದರೆ ಅದಕ್ಕೆ ಇಡ್ಲಿ ಮಾತ್ರ. ಸೊ ವೈಭವ್‌ಗೆ ಅಸ್ಸಲು ಇಷ್ಟ ಇಲ್ಲ. ಯಾವಾಗ ತೊಗೊಂಡು ಬಾ ಅಂತ ಹೇಳಿದ್ರು ಇದೊಂದೇ ನಾ ತೊಗೊಂಡು ಬರೋದು ಅಂತ ಹೇಳ್ಬಿಟ್ಟು ತಿನ್ನೋದಕ್ಕೆ ಭಾಳ ಸತಾಯಿಸ್ತಾ ಇದ್ದೆ. ಸ್ವಲ್ಪ ಚಟ್ನಿ ಕೂಡ ಸ್ಪೈಸಿ ಆಗಿರುತ್ತೆ. ಹಾಗಾಗಿ ನಾನೇ ಇಲ್ಲಿ ಒತ್ತಾಯವಾಗಿ ಒಂದು 4 ತಿನ್ನಿಸ್ತಿದ್ದೀನಿ. ಆಲ್ರೆಡಿ ಹಬ್ಬ ಸ್ಟಾರ್ಟಾಗಿ 8 ದಿನ ಆಯಿತು. ಮಕ್ಕಳನ್ನ ಒಂದಿನನೂ ಹೊರಗಡೆ ಕರ್ಕೊಂಡು ಹೋಗೋಕ್ಕಾಗ್ತಾ ಇಲ್ಲ. ಇಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಈ ಟೈಮಲ್ಲೇ ಎಕ್ಸಾಮ್ ನಡೀತಿದೆ ಅವ್ರದ್ದು. ಕರೆಕ್ಟು ಹಬ್ಬ ಮುಗಿಯೋದಕ್ಕೆ ಎಕ್ಸಾಮ್ ಕೂಡ ಮುಗಿದೋಗುತ್ತೆ. ಅವ್ರು ಇವಾಗೇ ನಾವು ಹೊರಗಡೆ ಹೋದರೆ ಬರ್ತೀವಿ ಅಂತ ಹೇಳೋದೇ ಇಲ್ಲ. ಅವ್ರ ಪಾಡಿಗೆ ಅವ್ರು ಮನೇಲಿರ್ತಾರೆ, ಇಲ್ಲ ಆಟ ಆಡ್ತಾ ಇರ್ತಾರೆ. ಸೊ ಒಂದಿನನೂ ನನ್ನನ್ನು ಕರ್ಕೊಂಡು ಹೋಗು ಅಂತ ಇಬ್ಬರು ಹೇಳೋದೇ ಇಲ್ಲ. ಇನ್ನು ತೊಗೊಂಡು ಬಂದಿರೋಂಥ ವೆಜಿಟೇಬಲ್ ಎಲ್ಲ ತೊಳೆದ್ಬಿಟ್ಟು ಸೊಪ್ಪನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಫೈನಲಿ ಹಾಲಿಗೆ ಎಪ್ಪಾಕ್ಬಿಟ್ಟು ಮಲ್ಕೊಳ್ಳೋದೆ. ಪ್ಲೀಸ್ ಸಬ್ಸ್ಕ್ರೈಬ್.